ಎಲ್ರಿಗೂ ನಮಸ್ಕಾರ. ಏನಪ್ಪ ಇವತ್ತು ಮಾತಾಡ್ತಾ ಇದ್ದವರು ಇಷ್ಟೊಂದು ಬಟ್ಟೆಗಳನ್ನ ಇಟ್ಟು ಕೂತ್ಕೊಂಡಿದ್ದಾರೆ ಅಂತ ಅನ್ಕೋತಾ ಇದ್ದೀರಾ. ನಾನು ಇವಾಗ ಟ್ರಿಪ್ಪಿಗೆ ಹೋಗ್ತಾ ಇದ್ದೀವಿ, ಅದಕ್ಕೋಸ್ಕರ ನಾವು ಬಟ್ಟೆ ಪರ್ಚೇಸಿಂಗ್ ಹೋಗಿದ್ವಿ. ನನಗೆ ಈ ಕಲಂಕಾರಿ ಸ್ಟೈಲಲ್ಲಿ ಕುರ್ತು ತೊಗೋಬೇಕು ಅಂತ ಭಾಳ ದಿನಗಳಿಂದ ಆಸೆ ಇತ್ತು. ಅದಕ್ಕೋಸ್ಕರ ಈ ಕಲಂಕಾರಿ ಕಾಟನ್ ಕುರ್ತಿಗಳನ್ನು ನಾನು ತೊಗೊಂಡಿದ್ದೀನಿ. ಇದು ಮುಟ್ಟಿದ್ರೆ ಒಳ್ಳೆ ಮೃದುವಾಗಿ ತುಂಬ ಒಳ್ಳೆ ಫೀಲನ್ನು ಕೊಡ್ತಾ ಇದೆ. ಅದೇ ಥರ ಇದನ್ನು ಮೈಮೇಲೆ ಹಾಕ್ಕೊಂಡ್ರೆ ಬೆಣ್ಣೆ ಥರ ಇರುತ್ತೆ ಅಂತ ಅನ್ನಿಸ್ತಾ ಇದೆ. ಅದಕ್ಕೋಸ್ಕರ ಇದನ್ನು ನಿಮಗೂ ತಲುಪಿಸ್ಬೇಕು ಅಂತ ಹೇಳಿಬಿಟ್ಟು ನಾನು ಈ ವಿಡಿಯೋವನ್ನು ಮಾಡ್ತಾಯಿದ್ದೀನಿ. ಇದು ನಾನು ತುಂಬ ರೀಸನಬಲ್ ರೇಟಲ್ಲಿ ತೊಗೊಂಡಿದ್ದೀನಿ. ಇದು ನಮಗೆ ಆನ್ಲೈನಲ್ಲಿ ಏನಿಲ್ಲ ಅಂದರೂ 2000 ಮತ್ತು 1800 ಆ ಥರ ಇದೆ ಈ ಕಲಂಕಾರಿ ಡ್ರೆಸ್ಗಳು. ಆದರೆ ಕ್ವಾಲಿಟಿ ಅಷ್ಟೊಂದು ಚೆನ್ನಾಗಿಲ್ಲ ಅಂತ ಅನ್ನಿಸ್ತು ನನಗೆ. ಆನ್ಲೈನಲ್ಲಿ ನಾನು ತರಿಸಿ ನೋಡಿಬಿಟ್ಟೆ ನಿಮಗೆ ಹೇಳ್ತಾ ಇರೋದು. ಮತ್ತು ನಾನು ಇದನ್ನು ಎಲ್ಲಿ ತೊಗೊಂಡೆ ಏನು ಅಂತ ಹೇಳಿಬಿಟ್ಟು ನಾನು ಹೇಳ್ತೀನಿ ನಿಮಗೆ. ಕಲಂಕಾರಿ ಅಂದರೆ ಕಲಂ ಅಂದರೆ ಪೆನ್ನು, ಕಾರಿ ಅಂದರೆ ಆ ಚಿತ್ತಾರ ಬಿಡಿಸೋ ಅಂಥದ್ದು ಕಲೆ. ಇದು ಶ್ರೀಕಾಳಹಸ್ತಿಯಲ್ಲಿ ಈಗಲೂ ಸಹ ತಯಾರಾಗುತ್ತೆ. ಮತ್ತು ಇದನ್ನು ಮಸ್ಲಿನ್ ಬಟ್ಟೆ, ರೇಷ್ಮೆ ಬಟ್ಟೆ ಮತ್ತು ಕಾಟನ್ ಬಟ್ಟೆಗಳ ಮೇಲೆ ಇದನ್ನು ಪ್ರಿಂಟನ್ನು ಅಂದರೆ ಕೈಯಲ್ಲೇ ಅವರು ಚಿತ್ರಗಳನ್ನು ಬಿಡಿಸ್ತಾರೆ. ಮೊದಲು ಅವರು ಬ್ಯಾಂಬೂ ಸ್ಟಿಕ್ಕನ್ನು ತಗೊಂಡು ಚಿತ್ರಗಳನ್ನು ಬರ್ಕೋತಾರೆ. ಮತ್ತು ಅದ್ರ ಮೇಲೆ ಅವರು ನ್ಯಾಚುರಲ್ಲಾಗಿ ಸಿಗುವಂತಹ ಮಂಜಿಷ್ಟ ಮತ್ತು ಇಂಡಿಗೋ ಈ ಥರ ನ್ಯಾಚುರಲ್ಲಾಗಿ ಸಿಗುವಂಥ ವಸ್ತುಗಳನ್ನು ತಗೊಂಡು ಅದನ್ನು ಕಲ್ಲರ್ಗಳನ್ನಾಗಿ ಮಾಡಿ ಈ ಬಟ್ಟೆಗಳ ಮೇಲೆ ಪೇಂಟನ್ನು ಬರೀತಾರೆ. ನಮ್ಮ ಹಿಂದಿನ ಕಾಲದಲ್ಲೂ ಸಹ ದೇವಸ್ಥಾನಗಳಲ್ಲಿ ನಾವು ಈ ಥರ ಸ್ಟೈಲ್ಗಳನ್ನು ನೋಡಿದ್ದೀವಿ. ಇದು ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಆ ಚಿತ್ರಗಳನ್ನು ಬಿಡಿಸಿದ್ದಾರೆ ಈ ಕಾಟನ್ ಮೇಲೆ ಅಂದರೆ ನನಗೆ ನೋಡೋದಕ್ಕೇ ಖುಷಿ ಆಗ್ತಾಯಿದೆ. ಮತ್ತು ಈ ಥರ ಒಳ್ಳೆ ನಮ್ಮ ಸ್ವದೇಶಿ ವಸ್ತುಗಳನ್ನು ನೀವು ಬಳಸಿ ಅಂತ ಹೇಳಿಬಿಟ್ಟು ನಾನು ಈ ವಿಡಿಯೋವನ್ನು ಮಾಡ್ತಾಯಿದ್ದೀನಿ. ಮುಟ್ಟಿದ್ರೆ ಒಳ್ಳೆ ಬೆಣ್ಣೆ ಥರ ಹತ್ತಿ ಥರ ನನಗೆ ಫೀಲ್ ಆಗ್ತಾಯಿದೆ. ಅದಕ್ಕೆ ನೀವು ಸಹ ಮಿಸ್ ಮಾಡ್ಕೋಬೇಡಿ ಅಂತ ಹೇಳಿಬಿಟ್ಟು ನಾನು ಈ ವಿಡಿಯೋವನ್ನು ಮಾಡ್ತಾಯಿದ್ದೇನೆ. ಇದು ಚಿತ್ರಗಳನ್ನು ಬಿಡಿಸಿದ್ದಾರೆ. ಅದೇ ಥರ ಇದರಲ್ಲಿ ಹೂವುಗಳ ಚಿತ್ರವನ್ನು ಬಿಡಿಸಿದ್ದಾರೆ. ಇದ್ರ ಎಸಳುಗಳು ನಿಜವಾಗಿ ಹೂವನೇ ಇದೆ ಇಲ್ಲಿ ಅನ್ನೋ ಫೀಲಿಂಗನ್ನು ಕೊಡ್ತಾ ಇದೆ. ನಿಮಗೆ ವಿಡಿಯೋದಲ್ಲಿ ಹೇಗೆ ಕಾಣಿಸ್ತಿದೆಯೋ ಏನೋ ಗೊತ್ತಿಲ್ಲ, ರಿಯಲಾಗಿ ಮಾತ್ರ ತುಂಬ ಚೆನ್ನಾಗೇ ಕಾಣಿಸ್ತಾ ಇದೆ. ನೋಡಿ, ಈ ಟಾಪಲ್ಲಿ ಎಲೆಗಳ ಡಿಸೈನ್ ಇದೆ. ಇದು ಸಹ ಒರಿಜಿನಲ್ಲು ಅವರು ಕಲ್ಲರನ್ನೇ ಬಳಸಿ ಅಂದರೆ ನ್ಯಾಚುರಲ್ ಆಗಿ ಸಿಗುವಂತಹ ಕಲ್ಲರನ್ನೇ ಬಳಸಿ ಇದನ್ನು ಮಾಡಿದ್ದಾರೆ. ಮತ್ತು ಈ ಟಾಪಲ್ಲಿ ಇಕ್ಕತ್ ಡಿಸೈನನ್ನು ಕೊಟ್ಟಿದ್ದಾರೆ. ಇಕ್ಕತ್ ಡಿಸೈನು ಇದು ಪಾಲಿಸ್ಟರ್ ಅಲ್ಲ, ಇದು ಪ್ಯೂರ್ ಕಾಟನ್ ಹಾಕ್ಕೊಂಡ್ರೆ ಮೈಗೂ ಹಿತ ಮತ್ತು ಆರೋಗ್ಯಕ್ಕೂ ಹಾನಿಕಾರ ಅಲ್ಲ. ಅದಕ್ಕೋಸ್ಕರ ನಾನು ಕಾಟನ್ನನ್ನೇ ಹೆಚ್ಚಾಗಿ ಪ್ರಿಫರ್ ಮಾಡ್ತೀನಿ. ಇದು ಇಕ್ಕಟ್ ಡಿಸೈನಲ್ಲಿ ಇದೆ. ನೋಡಿ, ಈ ಕಲ್ಲರನ್ನು ನೋಡ್ತಾ ಇದ್ದರೆ ತುಂಬ ಇಷ್ಟ ಆಗ್ತಾ ಇದೆ ನನಗೆ. ನೀವು ಸಹ ಈ ಥರ ನೇಚರಿಂದ ಬಂದಿರುವಂಥ ವಸ್ತುಗಳಲ್ಲಿ ಮಾಡಿರುವಂತಹ ಈ ಕಾಟನ್ ಬಟ್ಟೆಯನ್ನು ಹಾಕ್ಕೊಳ್ಳಿ, ಖುಷಿ ಪಡಲಿ ಅಂತ ಹೇಳಿಬಿಟ್ಟು ಈ ವಿಡಿಯೋವನ್ನು ಮಾಡ್ತಾಯಿದ್ದೀನಿ. ನನಗೆ ಇದು ತುಂಬ ರೀಸನಬಲ್ ರೇಟಲ್ಲಿ ಸಿಕ್ಕಿದೆ. 1000 ಅಲ್ಲ, 2000 ಅಲ್ಲ, 1500 ಅಲ್ಲ, ತುಂಬ ಕಡಿಮೆಯಲ್ಲೇ ರೀಸನಬಲ್ ರೇಟು. ರೀಸನಬಲ್ ಅಂದರೆ 100-200ಕ್ಕೆಲ್ಲ ಸಿಕ್ಕಿಲ್ಲ, ಅಂದರೆ ಒಂದು 600 ಒಳಗಡೆ ಸಿಕ್ಕಿದೆ ನನಗೆ. ನಿಮಗೂ ಇದು ಬೇಕು ಅಂದರೆ ನನ್ನ ಕಮೆಂಟಲ್ಲಿ ಕಮೆಂಟ್ ಮಾಡಿ. ನಾನು ನಿಮಗೆ ಯಾವ ಪ್ಲೇಸಲ್ಲಿ ಇದನ್ನು ನಾನು ತೊಗೊಂಡೆ ನೀವು ಹೋಗಿ ತೊಗೊಳ್ಳಿ. ಆ ಅಂಗಡೀಲಿ ಬರೀ ಇಕ್ಕತ್ತದೇ ಅವರು ಬಟ್ಟೆಗಳನ್ನು ಮಾರ್ತಾ ಇದ್ದಾರೆ. ನನಗಂತೂ ನೋಡಿ ತುಂಬ ಖುಷಿ ಆಗೋಯ್ತು. ಯಾವ ಹೆಣ್ಮಕ್ಳಿಗೆ ಈ ಕಾಟನ್ ಬಟ್ಟೆ ಬೇಡ ಅಂತ ಅನಿಸುತ್ತೆ? ಎಲ್ಲ ಹೆಣ್ಮಕ್ಳಿಗೂ ಕಾಟನ್ ಬಟ್ಟೆ ಅಂದರೆ ತುಂಬ ಇಷ್ಟ. ಅದು ಅವರು ಪ್ರಿಫರ್ ಮಾಡೇ ಮಾಡ್ತಾರೆ. ನಿಮಗೇನಾದರೂ ಇಷ್ಟ ಆಗಿದ್ದರೆ
ನೀವು ನನಗೆ ಕಮೆಂಟಲ್ಲಿ ಕೇಳಿ ಒಂದು ಕಮೆಂಟ್ ಹಾಕಿ ಎಲ್ಲಿ ಅಂತ ಹೇಳಿಬಿಟ್ಟು ನಾನು ಮುಂದಿನ ವಿಡಿಯೋದಲ್ಲಿ ಯಾವ ಅಂಗಡಿ ಅಂತ ಹೇಳಿಬಿಟ್ಟು ನಿಮಗೆ ಒಂದು ವಿಡಿಯೋ ಮಾಡಿ ತೋರಿಸ್ತೀನಿ. ತುಂಬ ರೀಸನಬಲ್, ನಿಜವಾಗ್ಲೂ ಇಷ್ಟು ರೀಸನಬಲ್ ರೇಟ್ಗೆ ನಮಗೆ ಎಲ್ಲೂ ಸಿಗಲ್ಲ. ಅದು ಇಕ್ಕತ್ತು ಈ ಥರ ಮೆತ್ತಗಿರುವಂತಹ ಪ್ಯೂರ್ ಕಾಟನಲ್ಲಂತೂ ಇಷ್ಟು ರೀಸನಬಲ್ ರೇಟಲ್ಲಿ ಎಲ್ಲೂ ಸಿಗಲ್ಲ. ಇದು ಯಾವುದೇ ನಾನು ದುಡ್ಡು ತಗೊಂಡು ನಿಮಗೆ ಹೇಳ್ತಾ ಇರೋವಂಥದ್ದಲ್ಲ. ನನಗೆ ತುಂಬ ಇಷ್ಟವಾಯಿತು ಮತ್ತು ತುಂಬ ಒಳ್ಳೆ ಫೀಲ್ ಬಂತು ಇದು ನೋಡಿ. ಅದಕ್ಕೋಸ್ಕರ ನಿಮಗೂ ತಲುಪಲಿ ಅಂತ ಹೇಳಿಬಿಟ್ಟು ಹೇಳ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ನಿಮಗೆ ಬೇಕಂದರೆ ನನಗೆ ಕಮೆಂಟ್ ಮಾಡಿ. ನಮಸ್ತೆ.